ಪಾರಮಾರ್ಥ ಗೀತೆ ನೋಡಿ, ಹೆಸರೇ ಹೇಗಿದೆ, ಪಾರಮಾರ್ಥ. ಯಾವುದು ಯಾವ ಕಾಲಕ್ಕೂ ಕೂಡ ಬದಲಾವಣೆಯಾಗುವುದಿಲ್ಲವೋ, ನಾಶವಾಗುವುದಿಲ್ಲವೋ ಅಂಥದ್ದು ಯಾವುದು ಅಂತ ಕೇಳಿದ್ರೆ ಪಾರಮಾರ್ಥಿಕ ಸತ್ಯ. ಅಂಥ ಪಾರಮಾರ್ಥವನ್ನೇ ಪ್ರತಿಪಾದಿಸುವಂತಹ ಈ ಯಾವ ಪಾರಮಾರ್ಥ ಗೀತೆಯಲ್ಲಿಯ 7ನೆಯ ಗತಿಯ ಕೊನೆಯ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯವರೆಗೆ ಮಹಾತ್ಮಾಜಿಯವರು ಬಹು ಸುಂದರವಾಗಿ ನಿರೂಪಣೆಯನ್ನು ಮಾಡ್ತಾ ಬಂದಿರು. ಆ ನಿರೂಪಣೆಯಾಗಿರುವಂಥ ವಿಷಯ ಯಾವುದು ಅಂತ ಕೇಳಿದರೆ, ಜೀವೇಶ್ವರ ಯೋಗವ ನರಿದಂದು ಭಾವಾಧ್ಯಾಸಕ್ಕೆ ಹರವಾದಂದು ಭವದ ಲತೆಯ ಬೇರಂ ಕೊಯ್ದವನು ತವೆ ಪರಮಾನಂದವ ನೈದುವನು. ಇಲ್ಲಿ ಜ್ಞಾನ ಭೂಮಿಕೆಗಳೆಂತಿವೆ. ಜ್ಞಾನ ಭೂಮಿಕೆಗಳು ಆಯಾವ ಸಪ್ತಜ್ಞಾನ ಭೂಮಿಕೆಗಳಂತಿವೆ. ಆಯಾವ ಸಪ್ತಜ್ಞಾನ ಭೂಮಿಕೆಗಳಲ್ಲಿ ಸಾಧನಪರ ಭೂಮಿಕೆಗಳಂತ ವಿಂಗಡಣೆ ಮಾಡಿದ್ದಾರೆ. ಆಯಾವ 7 ಭೂಮಿಕೆಗಳಲ್ಲಿ ಕೆಲವೊಂದನ್ನು, ಇನ್ನೂ ಕೆಲವೊಂದನ್ನು ಜ್ಞಾನಪರ ಭೂಮಿಕೆಗಳು, ಇನ್ನೂ ಕೆಲವು ಸಿದ್ಧಪರ ಭೂಮಿಕೆಗಳು ಅಂತವೆ ಸಪ್ತಜ್ಞಾನ ಭೂಮಿಕೆಗಳಲ್ಲಿ. ಆ ಯಾವ ಸಪ್ತಜ್ಞಾನ ಭೂಮಿಕೆಗಳು ಯಾವುವು ಅಂತ ಕೇಳಿದರೆ, ಸುಖೇಚ್ಛಾ, ಸುವಿಚಾರ, ತನುಮಾನಸ, ಸತ್ವಾಪತ್ತಿ, ಅಸಂಸಕ್ತಿ, ತೂರ್ಯ, ತೂರ್ಯಗಾಮಿ ಅಂತ ಈ ಯಾವ 7 ಜ್ಞಾನ ಭೂಮಿಕೆಗಳು. ಈ ಯಾವ 7 ಜ್ಞಾನ ಭೂಮಿಕೆಗಳಲ್ಲಿ ಮೊದಲನೆಯ ಭೂಮಿಕೆ, ಕನ್ನಡದಲ್ಲಿ ಭೂಮಿಕೆ ಅಂತ ಕರೆದರೆ ಸಂಸ್ಕೃತದಲ್ಲಿ ಭೂಮಿಕಾ. ಈ ಯಾವ ಜ್ಞಾನ ಭೂಮಿಕೆಗಳಲ್ಲಿ ಮೊದಲನೆಯ ಭೂಮಿಕೆ ಯಾವುದು ಅಂತ ಕೇಳಿದ್ರೆ ಸುಖೇಚ್ಛಾ ಭೂಮಿಕೆ. ಸುಖೇಚ್ಛಾ, ಸುಖದ ಇಚ್ಛಾ. ಸುಖದ ಇಚ್ಛಾ ಯಾರಿಗುಂಟಾಗುತ್ತದೆ ಅಂತ ಕೇಳಿದ್ರೆ ತೀವ್ರತರವಾಗಿರುವಂಥ ಮುಮುಕ್ಷುವಿಗೆ ಸುಖದ ಇಚ್ಛಾ ಉಂಟಾಗುತ್ತದೆ. ಇದೇ ಜನ್ಮದಲ್ಲಿ ನಾನು ಮುಕ್ತನಾಗಬೇಕು ಎನ್ನುವ ತೀವ್ರತರವಾಗಿರುವಂಥ ಇಚ್ಛಾ ಉಳ್ಳಂಥವನಿಗೆ ಏನಂತ ಕರೀತಾರೆ? ಮುಮುಕ್ಷು ಅಂತ ಕರೀತಾರೆ. ಅವ ಮುಮುಕ್ಷು ಹೇಗಿರ್ತಾನೆ ಅಂತ ಶ್ರೀಮನ್ ನಿಜಗೊಂಡ್ರೆ ಹೇಳ್ತಾರೆ, ತುಂಬಿದ ಮನೆಯಳು ಕಿಚ್ಚಿನಿಂದಾವರಿಸಿ ಕುಟುಂಬಿಗ ನೋರ್ವನು ತಾನು ಉಳಿದು ಓಡುವಂತೆ. ನೋಡಿ, ಕುಟುಂಬಿಗ ನೋರ್ವನು ತಾನು ಉಳಿದು ಓಡುವಂತೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ತೀವ್ರತರವಾಗಿರುವಂಥ ಮುಮುಕ್ಷು ಉಳ್ಳವನು ಹೇಗಿರ್ತಾನೆ ಅಂತಂದಾಗಿ ಹೇಳಿದರಲ್ಲಿ ಅವರು, ಕುಟುಂಬಿಗ ನೋರ್ವನು ತುಂಬಿದ ಮನೆಯಳು ಕಿಚ್ಚಿನಿಂದಾವರಿಸಿ. ಒಂದು ಮನೆ ಇದೆ, ತುಂಬಿದಂಥ ಮನೆ. ತುಂಬಿದಂಥ ಮನೆ ಅಂದರೆ ಮನೆಯಲ್ಲಿ ಬಂಧು ಬಳಗ, ಭೋಗ, ಭಾಗ್ಯ, ಸಂಪತ್ತು ಎಲ್ಲ ಇದೆ. ಮತ್ತು ಎಲ್ಲರೂ ಮನೆಯಲ್ಲೇ ಕೂತಿದ್ದಾರೆ, ಒಂದು ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಕಿಚ್ಚಿನಿಂದಾವರಿಸಿ ಮನೆಗೇನಾಯಿತು? ಮನೆಗೆ ಬೆಂಕಿ ಬಿತ್ತು. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಕುಟುಂಬಿಗ ನೋರ್ವನು ತಾನು ಉಳಿದು ಓಡುವಂತೆ. ಆವಾಗ ಕುಟುಂಬಿಗ ಅಂದರೆ ಆ ಮನೆಯ ಯಜಮಾನ ಏನು ಮಾಡ್ತಾನೆ? ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡಬೇಕು, ನನ್ನ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ನನ್ನ ಯಾವ ಧನ ಸಂಪತ್ತಾದಿಗಳನ್ನು ರಕ್ಷಣೆ ಮಾಡಬೇಕು ಎನ್ನುವ ಇಚ್ಛಾ ಆ ಸಮಯದಲ್ಲಿ ಅವನಿಗೆ ಉಂಟಾಗುವುದಿಲ್ಲ. ಮತ್ತೇನಾಗುತ್ತದೆ? ನಾನು ಒಬ್ಬನ ಬದುಕಿದ್ರೆ ಸಾಕು, ಇವೆಲ್ಲವನ್ನು ಮತ್ತೆ ಗಳಿಸಬಹುದಲ್ಲ. ಹೆಂಡತಿಯನ್ನು ಗಳಿಸ್ಬೋದು, ಧನವನ್ನು ಗಳಿಸ್ಬೋದು, ಸಂಪತ್ತನ್ನು ಗಳಿಸ್ಬೋದು, ಈ ಮನೆ ಎಲ್ಲವದನ್ನು ಗಳಿಸಬಹುದು ಎನ್ನುವ ಇಚ್ಛೆವುಳ್ಳಂಥ ಯಾವ ಕುಟುಂಬಿಗ ನೋರ್ವನು ತಾನು ಉಳಿದು ಓಡುವಂತೆ, ನನ್ನ ಒಂದು ಪ್ರಾಣ ಒಂದು ಉಳಿದ್ರೆ ಸಾಕಪ್ಪ ಅಂತ ಹೇಗೆ ಬಿಟ್ಟು ಹೋಗುತ್ತಾನೆಯೋ ಆ ಹಾಗೆ ತೀವ್ರತರ ಇಚ್ಛಾ ಉಳ್ಳಂಥವ, ಸುಖ ಚೈತನ್ಯ ಸ್ವರೂಪ
ಚೈತನ್ಯಮೇಕಂ, ಚೈತನ್ಯಂ ಏಕಂ ಎಂತೆಂದ ಹಾಗೆ ಜೀವೇಶ್ವರ ಯೋಗ. ಯೋಗ ಅಂದರೆ ಇಲ್ಲಿ ಸಮತ್ವಂ ಯೋಗ ಉಚ್ಯತೆ. ಯಾವ ಸಮ ಅಂದರೆ ಜೀವನಿಗಾಗಲಿ ಪರಮೇಶ್ವರನಿಗಾಗಲಿ ಯಾವುದೇ ರೀತಿಯಾಗಿರುವಂಥ ಭೇದ ಇಲ್ಲ. ಜೀವನೇ ಪರಮೇಶ್ವರ, ಪರಮೇಶ್ವರನೇ ಜೀವ, ಅಂದರೆ ಚೈತನ್ಯ ಒಂದೇ. ಆದರೆ ಉಪಾದಿಯಿಂದ ಭೇದವಾಗಿ ತೋರುವಂಥದ್ದಾಗುತ್ತದೆ. ಆ ಯಾವ ಉಪಾದಿ ಧರ್ಮಗಳನ್ನು ಭಾಗತ್ಯಾಗ ಮಾಡಿದಾಗ, ಭಾಗತ್ಯಾಗ ಲಕ್ಷಣದ ತ್ಯಾಗ ಮಾಡಿದಾಗ ಶುದ್ಧ ಅಖಂಡೇಕ ಚೈತನ್ಯ ಸ್ವರೂಪ ಒಂದೇ. ಅಂತ ಯಾವ ಜೀವೇಶ್ವರ ಯೋಗವನರಿದಂದು ನೋಡಿ, ಜೀವೇಶ್ವರರ ಸ್ವರೂಪವನ್ನು ವಿಚಾರ ಮಾಡಿ ಜೀವನಿಗೆ ಈಗ ನಮಗೆ ಭೇದ ಕಾಣ್ತಾ ಇದೆ. ಯಾಕೆ? ಜೀವನು ಅಲ್ಪಜ್ಞನಾಗಿದ್ದಾನೆ, ಈಶ್ವರನೋ ಸರ್ವಜ್ಞನಾಗಿದ್ದಾನೆ. ಇವನ ಅಲ್ಪ ಕರ್ತೃತ್ವವುಳ್ಳವನಾಗಿದ್ದಾನೆ, ಅವನು ಸ್ವತಂತ್ರನಾಗಿದ್ದಾನೆ, ಇವರು ಪರತಂತ್ರವುಳ್ಳವನಾಗಿದ್ದಾನೆ ಎನ್ನುವ ಈ ಭೇದ ನಮಗೆ ಪ್ರತೀತಿ ಆಗುತ್ತಾ ಇದೆ. ಈ ಯಾವ ಭೇದವು ಪ್ರತೀತಿ ಆಗುತ್ತಾ ಇದೆಯೋ ಅದು ಕಲ್ಪಿತವಾಗಿದೆ ಮತ್ತು ಮಿಥ್ಯಾ ಸ್ವರೂಪವುಳ್ಳದ್ದಾಗಿದೆ. ಆದ್ದರಿಂದ ಯಾವ ಜೀವೇಶ್ವರರ ಸ್ವರೂಪವನ್ನು ಗುರುಗಳಿಗೆ ಶರಣಾಗತನಾಗಿ ಆ ಯಾವ ಜೀವೇಶ್ವರರ ಸ್ವರೂಪವನ್ನು ವಿಚಾರ ಮಾಡಿ ಆ ಏಕತೆಯ ಜ್ಞಾನವನ್ನು ಯಾವಾಗ ಪಡೆಯುತ್ತಾನೆಯೋ ಆಗ ಏನಾಗುತ್ತದೆ? ಭಾವಾಧ್ಯಾಸಕ್ಕೆ ಹರವಾದಂದು. ನೋಡಿ, ಭಾವಾಧ್ಯಾಸಕ್ಕೆ ಹರವಾದಂದು ಪ್ರತ್ಯಕ್ಷ ರೂಪವಾಗಿರುವಂಥ ಯಾವ ಈ ಅಧ್ಯಾಸ, ಪ್ರತ್ಯಕ್ಷ ರೂಪವಾಗಿರುವಂಥ ಈ ಯಾವ ಅಧ್ಯಾಸ ಹೇಗೆ ನಿವಾರಣೆ ಆಗುತ್ತದೆ ಅಂದರೆ ಸದ್ಗುರುವಿನ ಉಪದೇಶದಿಂದ ಆ ಯಾವ ಅಧ್ಯಾಸ ಇವನಿಗೆ ನಿರಸನ ಆಗುತ್ತದೆ. ಆದ್ದರಿಂದ ಯಾವಾಗ ಅವನಿಗೆ ಆ ಅಧ್ಯಾಸವು ನಿರಸನ ಆಗುತ್ತದೆಯೋ ಆವಾಗ ಅವನಿಗೇನು ಉಂಟಾಗ್ತದೆ? ಭಾವದ ಲತೆಯ ಬೇರಂ ಕೊಯ್ದವನು. ಆವಾಗ ಅವನಿಗೆ ಭವದ ಲತೆಯನ್ನು ಬೇರೆ ಸಹಿತವಾಗಿ ಕಿತ್ತೊಗೆಯುವಂಥ ಸಾಮರ್ಥ್ಯ ಅವನಲ್ಲಿ ಉಂಟಾಗುತ್ತದೆ. ಅಂದರೆ ಭವ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಭವನಂ ಭವತಿ ಅಸ್ಮಾತ್ ಇತಿ ಚ ಭವಃ. ನೋಡಿ, ಭವ ಅಂತಂದರೆ ಆಗು ಅಂತ ಅಷ್ಟೇ ಅರ್ಥ. ಅದಕ್ಕೆ ಏನಾಗು ಅಂದರೆ ಜನನ ಆಗುವಿಕೆ. ಅದರ ಜೊತೆಗೆ ಏನು ಮಾಡಿದರೆ ಜನನ ಹೇಳ್ತಾರೆ, ಹುಟ್ಟಾನಂದ ಬಳಿಕ ಕೊನೆಗೆ ಒಂದು ದಿವಸ ಮರಣ ಆಗಲೇಬೇಕಲ್ವಾ. ಆದ್ದರಿಂದ ಭವ ಅಂದರೆ ಏನಂತ ಹೇಳ್ಕೊಂಡು ಬರ್ತಾರೆ? ಜನನ ಮರಣ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ಯಾವ ಜನನ ಮರಣ ರೂಪವಾಗಿರುವಂಥ ಈ ಯಾವ ಸಂಸಾರ, ಭವ ಸಂಸಾರದ ಬೇರು. ಅದಕ್ಕೆ ಹೇಳಿದ್ದಾರೆ ಅವರು ಶಂಕರಾಚಾರ್ಯರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ. ನೋಡಿ, ಸಂಸಾರ ಅಂದ್ರೇ ಭವ ಅಂದ್ರೇ ಸಂಸಾರ. ಯಾವ ಸಂಸಾರ ಅಂತ ಕೇಳಿದ್ರೆ ಅದಕ್ಕಾಗಿ ಭಾಷ್ಯದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಶಂಕರರು ಸರ್ವ ಸಂಸಾರ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಸರ್ವ ಸಂಸಾರ ಅಂತನ್ನುವುದರಿಂದ ಲೌಕಿಕವಾಗಿರುವಂಥ ಸಂಸಾರ, ಅಲೌಕಿಕವಾಗಿರುವಂಥ ಸಂಸಾರ. ಲೌಕಿಕವಾಗಿರುವಂಥ ಸಂಸಾರ ಯಾವುದು ಅಂತ ಕೇಳಿದ್ರೆ ದೇಹ ಇಂದ್ರಿಯಗಳೊಡನೆ ಕೂಡಿಕೊಂಡು ವ್ಯವಹರಿಸುವಂಥ ಯಾವ ಯೋಗ ಇದೆಯೋ, ಅಂದರೆ ವ್ಯವಹರಿಸುವಿಕೆ ಏನಿದೆಯೋ ಅದಕ್ಕೆ ಲೌಕಿಕವಾಗಿರುವಂಥ ಸಂಸಾರ ಅಂತ ಕರೀತಾರೆ. ಅಂದರೆ ಇಂದ್ರಿಯ ವಿಷಯಾದಿಗಳೊಡನೆ ಕೂಡಿಕೊಂಡು ವ್ಯವಹರಿಸುವಿಕೆಗೆ ಲೌಕಿಕವಾಗಿರುವಂಥ ಸಂಸಾರ. ಅಲೌಕಿಕವಾಗಿರುವಂಥ ಸಂಸಾರ ಅಂತಂದರೆ ಅದಕ್ಕಾಗಿ ವಿದ್ಯಾರಣ್ಯರ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ. ಸಂಸಾರ ಅಂತನ್ನಕ್ಕೆ ಅವರು ಯಾವ ವೇದಾಂತ ದರ್ಶನದಲ್ಲಿ ತಮ್ಮದೇ ಆಗಿರುವಂಥ ಯಾವ ವಿದ್ಯಾರಣ್ಯ ಮಹಾಸ್ವಾಮಿಗಳು ದರ್ಶನಶಾಸ್ತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಸಂಸಾರ ಅನ್ನುವ ಪದ ಬಂದಾಗ ಅವರೇ ನಿರೂಪಣೆ ಮಾಡ್ಕೊಂಬರ್ತಾರೆ. ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ಸಂಸಾರ. ಅದಕ್ಕೆ ಹೇಳಿದ್ರೆ ಸಂಸಾರಮೇವ ನಿಸ್ಸಾರ ನಿಸ್ಸಾರಮೇವ ಸಂಸಾರ. ಅದಕ್ಕಾಗಿ ಒಂದು ಮಾತು ಏನು ಸಂದರ್ಭ ನೆನಪಾಗುತ್ತದೆ ಅಂತ ಕೇಳಿದ್ರೆ, ಶ್ರೀರಾಮಚಂದ್ರ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಶಬರಿಯು ಶ್ರೀರಾಮನ ದರ್ಶನಗೋಸ್ಕರವಾಗಿ ಕಾಯ್ತಾ ಇದ್ಲು. ಯಾವಾಗ ಶ್ರೀರಾಮನ ದರ್ಶನ ಉಂಟಾಗುತ್ತದೆ, ಯಾವಾಗ ನಾನು ಕೃತಕೃತ್ಯತೆಯನ್ನು ಪಡಿತೀನಿ ಅಂತ ಕಾಯ್ತಾ ಇದ್ಲು. ಶ್ರೀರಾಮಚಂದ್ರ ಅಲ್ಲಿಗೆ ಆಗಮನ ಆಯಿತು. ಯಾವಾಗ ಅಂದರೆ
ಸೀತೆಯನ್ನು ಹುಡುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಹಾದು ಹೋಗುವಂಥ ಸಂದರ್ಭ. ಆವಾಗ ಸತ್ಕಾರವನ್ನು ಮಾಡ್ತಾಳೆ. ಆವಾಗ ಶ್ರೀರಾಮಚಂದ್ರ ಏನು ಹೇಳ್ತಾ ಇದ್ದಾನೆ, ಕಥಮಾಸೀತ್ ಸಂಸಾರ, ಕಥಮಸ್ತಿ ಸಂಸಾರ, ಹೇಗಿದೆ ಸಂಸಾರ ಅಂದರೆ ಅದಕ್ಕೆ ಶಬರಿ ಏನು ಹೇಳ್ತಾ ಇದ್ದಾಳೆ, ನಿಸ್ಸಾರಮೇವ ಸಂಸಾರ ಸಂಸಾರಮೇವ ನಿಸ್ಸಾರ. ನಿಸ್ಸಾರ ಅಂದರೆ ಏನು ಅಂತ ಕೇಳಿದ್ರೆ ಸಾರ ಇಲ್ಲ, ಇದು ಸಾರಭೂತವಾದುದ್ದಲ್ಲ. ಸಾರಭೂತವಾದದ್ದಲ್ಲ ಅಂದರೆ ಏನು ಅಂತ ಕೇಳಿದ್ರೆ ಅರ್ಥಹೀನವಾಗಿರುವಂಥ ಈ ಯಾವ ನಿಸ್ಸಾರವುಳ್ಳಂಥ ಸಂಸಾರ. ಅದಕ್ಕೆ ಅಲ್ಲಿ ಹೇಳಿದ ಶಬರಿ, ಸಂಸಾರಮೇವ ನಿಸ್ಸಾರ ನಿಸ್ಸಾರಮೇವ ಸಂಸಾರ. ಈ ಸಂಸಾರ ಅನ್ನುವ ಪದಕ್ಕೆ ವಿದ್ಯಾರಣ್ಯ ಮಹಾಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡುವಂಥ ಸರಸರನೆ. ನಾವು ಅದರಿಂದ ದೂರ ಸರಿ ಅಂದರೆ ನಾವೇನು ಮಾಡ್ತಾ ಇದ್ರೆ ಅದರ ಹತ್ತಿರ ಹೋಗ್ತಾ ಇದ್ದೇವೆ, ಅದರ ಹತ್ತಿರ ಹೋಗ್ತಾ ಇದೆ. ಯಾವುದಕ್ಕೆ? ಯಾವ ಅವಿದ್ಯಾ ಕಾಮ ಕರ್ಮ ಮೊದಲಾದಿಗಳಿಂದ ಕೂಡಿಕೊಂಡು ಜನನ ಮರಣ ರೂಪ ಸಂಸಾರಕ್ಕೆ ಕಾರಣವಾಗಿರುವಂಥದ್ದರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅದಕ್ಕಾಗಿಯೇ ಅವರ ಮಹಾತ್ಮರು ಏನು ಹೇಳ್ತಾರೆ ಅಂತ ಕೇಳಿದರೆ, ಭವದ ಲತೆಯ ಬೇರನು ಕೊಯ್ದವನು ಅಂದರೆ ಏನಪ್ಪ ಅಂತ ಕೇಳಿದ್ರೆ ಸುಖದ ಇಚ್ಛೆ ಉಂಟಾದಾಗನೇ ಈ ಭವದಿಂದ ನಾನು ಬಿಡುಗಡೆ ಹೊಂದಬೇಕು, ಅತ್ಯಂತ ದುಃಖ ನಿವೃತ್ತಿಯನ್ನು ಹೊಂದಬೇಕು, ಪರಮಾನಂದ ಪ್ರಾಪ್ತಿಯಲ್ಲಿ ಇರಬೇಕನ್ನುವ ಇಚ್ಛಾ ಆವಾಗಲೇ ಉಂಟಾಗಿದೆ ಅವನಿಗೆ. ಯಾವಾಗ? ಸುಖೇಚ್ಛಾ ಭೂಮಿಕೆಯಲ್ಲಿನೇ ಉಂಟಾಗಿದೆ, ಸಾಧನ ಪರ ಭೂಮಿಕೆಯಲ್ಲಿನ ಅವನಿಗೆ ಉಂಟಾಗುವಂಥದ್ದಾಗುತ್ತದೆ. ಅಷ್ಟೇ ಅಲ್ಲದನೇ ಅಲ್ಲಿ ಏನು ಹೇಳ್ಕೊಂಡು ಬರ್ತಾರೆ ನಿಜಗೊಂಡ್ರು ಅಂತ ಕೇಳಿದರೆ, ಭವದ ಲತೆಯ ಬೇರಂ ಕೊಯ್ದವನು, ಯಾವಾಗ ಭವದ ಲತೆಯನ್ನು ಬೇರ ಸಹಿತವಾಗಿ ಯಾವಾಗ ಅವನು ನಾಶ ಮಾಡಿಕೊಂಡಿರುತ್ತಾನೆಯೋ ತವೇ ಪರಮಾನಂದವನೈದುವನು. ಯಾವಾಗ ಇವನಿಗೆ ಪರಮಾನಂದ ಉಂಟಾಗುತ್ತದೆ? ಭವ ದುಃಖವನ್ನು ನಿವಾರಣೆ ಮಾಡಿಕೊಂಡಾಗ, ಭವದ ಲತೆಯನ್ನು ಬೇರು ಸಹಿತವಾಗಿ ಕಿತ್ತು ಒಗೆದಾಗನೇ ಪರಮಾನಂದ ಇವನಿಗೆ ಉಂಟಾಗುತ್ತದೆ. ಪರಮಾನಂದ ಅಂತನ್ನುವುದರಿಂದ ಪರಮನಾಮ್ ಕ್ಯಾ ಹೈ? ನಿರುಪಾಧಿಕ ನಿರ್ಲೇಪ ನಿರವಯವ ನಿರ್ದ್ವಂದ್ವ ನಿರ್ಲೇಪಕೋ ಪರಮಕ ಹೇ. ನೋಡಿ, ಪರಮ ಅನ್ನೋದಕ್ಕನೇ ಇದಕ್ಕನೇ ಪರಮ ಅಂತ ಅನ್ನಬೇಕು ಅಂತ ಹೇಳ್ತಾರೆ. ಇನ್ನೊಂದರ ಅರ್ಥದಲ್ಲಿ ಪರಮ ಅಂದರೆ ಶ್ರೇಷ್ಠ ಅಂತ ಅರ್ಥ ಇದೆ. ಅದಕ್ಕೆ ವಿಶೇಷವಾಗಿ ಏನು ಹೇಳ್ತಾರೆ ಹಿಂದಿ ಗ್ರಂಥಗಳಲ್ಲಿ ಅಂದರೆ, ಯಾವುದು ನಿರುಪಾಧಿಕವಾಗಿದೆಯೋ, ಯಾವುದು ನಿರ್ಲೇಪವಾಗಿದೆಯೋ, ಯಾವುದು ನಿರಾವರಣವಾಗಿದೆಯೋ, ಯಾವುದು ನಿರ್ದ್ವಂದ್ವವಾಗಿದೆಯೋ, ಯಾವುದು ನಿರ್ಲೇಪವಾಗಿದೆಯೋ ಅದಕ್ಕನ ಏನಾಗಬೇಕು ಅಂತ ಕೇಳಿದ್ರೆ ಪರಮಕಹೇ ಪರಮಕಹೇ ಅಂತ. ಯಾವ ಪರಮ ಆನಂದ, ಪರಮ ಪ್ರೇಮಾಸ್ಪದತ್ವಾತ್ ಆತ್ಮಾನಂದ ರೂಪ ಅಂತ ವಿದ್ಯಾರಣ್ಯರೇ ಹೇಳುವಂಥವರಾಗ್ತಾರೆ. ಅರ್ಥಾತ್ ಏನು ಅಂತ ಕೇಳಿದ್ರೆ, ದುಃಖಂಬೆರಸದ ಸಾರ ಸುಖವನ್ನು ಅವನು ಹೊಂದುವಂಥವನಾಗ್ತಾನೆ. ಅಷ್ಟೇ ಅಲ್ಲದನೆ ಆ ದುಃಖದಲ್ಲಿ ದುಃಖ ನಿವಾರಣೆ ಆದ ಬಳಿಕ ಸದಾ ಸುಖ ಸ್ವರೂಪನಾಗಿರ್ತಾನೆ. ಏನೇ ಬಂದರೂ ಕೂಡ ಇದು ಪ್ರಾರಬ್ಧಕ್ಕನುಗುಣವಾಗಿ ಬಂದಿದೆ ಹೋಗ್ತಾ ಇದೆ ಅಂತ ಹೇಳಿ ಅವನ ಹಿಗ್ಗುವಿಕೆ ಕುಗ್ಗುವಿಕೆಗಳಿಗೆ ಉಂಟಾಗುವುದಿಲ್ಲ. ಅಂಥ ಯಾವ ಜೀವೇಶ್ವರರ ಏಕತೆಯ ಯೋಗವನ್ನು ಅರಿತು ಅಧ್ಯಾಸವನ್ನು ನಿವಾರಣೆ ಮಾಡಿಕೊಂಡು ಯಾವದ ಭವದ ಲತೆಯನ್ನು ಬೇರು ಸಹಿತವಾಗಿ ಕಿತ್ತೊಗೆದು ಪರಮಾನಂದವದಲ್ಲಿ ಇರುವಂತಹ ಬುದ್ಧಿ ಅವನಿಗೆ ಸುಖೇಚ್ಛದಲ್ಲಿನೇ ಉಂಟಾಗುವಂಥದ್ದಾಗುತ್ತದೆ. ಆದ್ದರಿಂದ ಆ ಪರಮಾನಂದವನ್ನು ಸದ್ಗುರುದೇವ ನಮಗೆಲ್ಲರಿಗೂ ಆ ಸ್ಥಿತಿಯಲ್ಲಿ ಇರುವಂತೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಸೇವೆಯನ್ನು ಗುರುದೇವನ ಅಡಿದ ಅವರೆಗಳಿಗೆ ಪುಷ್ಪರೂಪವಾಗಿ ಸಮರ್ಪಣೆ ಮಾಡಿ ಇಳುಗುರಾಮ್